ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ನ್ಯಾಯಸಮ್ಮತ ಒಳ ಮೀಸಲಾತಿ ಸಂಪೂರ್ಣ ಜಾರಿಗೊಳಿಸುವಂತೆ ಆಗ್ರಹಿಸಿ ದಿನಾಂಕ 17ರಂದು ಬೆಳಗಾವಿ ಚಲೋ ಮತ್ತು ಉಪವಾಸ ಸತ್ಯಾಗ್ರಹ ಧರಣಿ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಮಾದಿಗ ದಂಡೋರದ ರಾಜ್ಯ ಅಧ್ಯಕ್ಷ ಬಿ ನರಸಪ್ಪ ದಂಡೋರ ಹೇಳಿದರು. ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಸುಮಾರು 30 ವರ್ಷಗಳ ಮಾದಿಗರ ಹೋರಾಟದ ಫಲ. ನ್ಯಾಯಸಮ್ಮತ ಒಳ ಮೀಸಲಾತಿ ಜಾರಿಗೆ ಕಾಂಗ್ರೆಸ್ಸಿನ ಕೆಲ ಸಚಿವರು ಅಡ್ಡಿಯಾಗಿದ್ದಾರೆ ಎಂದು ಆರೋಪಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಹಿಂದ ನಾಯಕರಾಗಿದ್ದು, ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯ ಒದಗಿಸುತ್ತಾರೆ ಎಂಬ ನಂಬಿಕೆ ಒಳ ಮೀಸಲಾತಿ ಜಾರಿಯಲ್ಲಿ ಅವರ ವರ್ತನೆ ಕಳೆದುಕೊಳ್ಳುವಂತೆ ಮಾಡಿದೆ. 56ಕ್ಕಿಂತ ಅಧಿಕ ಮೀಸಲಾತಿ ನಿರ್ಧಾರದಿಂದ ಹೈಕೋರ್ಟ್ನಲ್ಲಿ ದಾವೆ ಹೂಡಲಾಗಿದೆ. ಇದು ಒಳ ಮೀಸಲಾತಿ ಜಾರಿಗೂ ಅಡ್ಡಿಯಾಗಿದೆ. ಪಕ್ಕದ ತೆಲಂಗಾಣದಲ್ಲಿ ಈಗಾಗಲೇ ಒಳ ಮೀಸಲಾತಿ ಜಾರಿಗೊಳಿಸಲಾಗಿದೆ. ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಒಳ ಮೀಸಲಾತಿ ಅನ್ವಯ ಮಾದಿಗ ಸಮಾಜಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಆದರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿ ವಿರುದ್ಧ ಷಡ್ಯಂತರ ನಡೆಸಿದೆ. ಸರ್ಕಾರಗಳ ವಿರುದ್ಧ ನಾವು ಸುದೀರ್ಘ 30 ವರ್ಷಗಳ ಹೋರಾಟವನ್ನು ಮಾಡಿಕೊಂಡಂಥ ವಿಷಯನ ಮುಂದೆ ಹೇಳಲಿಕ್ಕೆ ಬಂದಿದ್ದೀನಿ. ಈಗಾಗಲೇ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡಂಥ ನಿರ್ಧಾರಗಳು ಯಾವ ರೀತಿ ಇದೆ ಅನ್ನೋದು ಮನಗಂಡಂತ ನಮ್ಮಂತ ಹೋರಾಟಗಾರರು, ನಾವು ಸುದೀರ್ಘ 30 ವರ್ಷಗಳ ಹೋರಾಟದ ಇತಿಹಾಸ ನೋಡುವಂತ ಸಂದರ್ಭದಲ್ಲಿ ಇವತ್ತು ಏನಾಗ್ತಾ ಇದೆ, ಎಸ್ಸಿ ವರ್ಗೀಕರಣ, ಪರಿಶಿಷ್ಟ ಜಾತಿಯಲ್ಲಿ ಬರುವಂತಹ 101 ಜಾತಿ ಜನಾಂಗಕ್ಕೆ ಯಾವ್ಯಾವ ಜನಾಂಗಕ್ಕೆ ಅನ್ಯಾಯ ಇದೆ, ಯಾವ ಜನಾಂಗಕ್ಕೆ ಮೀಸಲಾತಿ ಕಳಿಸ್ತಾ ಇದೆ ಅನ್ನೋ ವಿಷಯ ಕೂಡ ಬಹಳ ನಾವು ನೋವಿನಿಂದ ಹೇಳಬೇಕಾಗ್ತದೆ ಬಂಧುಗಳು. ಈಗಾಗಲೇ ನಾವು ಕಳೆದ ಆಗಸ್ಟ್ 19ರಂದು ಏನು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಒಂದು ಒಳ ಮೀಸಲಾತಿ ಜಾರಿ ಮಾಡಿದ್ದೇವೆ ಅಂತ ಹೇಳಿ ಸಚಿವ ಸಂಪುಟದಲ್ಲಿ ತೀರ್ಮಾನ ಕೈಗೊಂಡಿದ್ದೇವೆ. ಎಡಗೈ ಸಮುದಾಯಕ್ಕೆ 6%, ಬಲಗೈ ಸಮುದಾಯಕ್ಕೆ 5% ಮತ್ತು ಸ್ಪಷ್ಟ ಜನಾಂಗಕ್ಕೆ 5% ಅಂತೇಳಿ 5-6-6-5 ಅಂತೇಳಿ ಘೋಷಣೆ ಮಾಡಿ ಇವತ್ತು ಸರ್ಕಾರ ಸಮುದಾಯಗಳಿಗೆ ಕಣ್ಣಿಗೆ ಮಣ್ಣೆರಿಸುವಂತ ಕೆಲಸ ಮಾಡ್ತಾ ಇದೆ. ಒಳ ಮೀಸಲಾತಿ ಸಂಪೂರ್ಣ ಜಾರಿಯಾಗಿದೆ. ಒಳ ಮೀಸಲಾತಿ ಮಾಡಿದ್ದೇವೆ ಅಂತ ಹೇಳಿ ಘಂಟಾಘೋಷವಾಗಿ ಕೆಲವು ಹಿತಾಸಕ್ತಿಗಳು, ಕೆಲವು ರಾಜಕಾರಣಿಗಳು ವೈಯಕ್ತಿಕವಾಗಿ ಉದ್ದೇಶಪೂರ್ವಕವಾಗಿ ಇವತ್ತು ಮೀಸಲಾತಿ ಆಗಿದೆ ಅಂತೇಳಿ ಕೆಲವು ನಾಯಕರು ಹೇಳ್ತಾರೆ, ಕೆಲವು ಹೋರಾಟಗಾರರು ನಕಲಿ ಹೋರಾಟಗಾರರು ಹೇಳ್ತಾ ಇದ್ದಾರೆ. ಇದು ಸುದ್ದು ಸುಳ್ಳು. ಒಳ ಮೀಸಲಾತಿ ಜಾರಿಯಿಂದ ಸಂಪೂರ್ಣ ಜಾರಿ ಆಗಿಲ್ಲ. ಪ್ರತ್ಯೇಕ ಮಾದಿಗರಿಗೆ 6% ಅಂತೇಳಿ ಏನು ಸೆಷನ್ನಲ್ಲಿ ಮಾತನಾಡಿದರೆ ಅದು ಇಲ್ಲಿವರೆಗೂ ಕೂಡ ಜಾರಿ ಆಗದೇ ಇರೋದ್ರಿಂದ ನಾವು ಹಲವು ಮಾದಿಗರೇ ಚಲೋ ಬೆಳಗಾವಿ ಅಮರನಾಥ ಉಪವಾಸ ಸತ್ಯಾಗ್ರಹವನ್ನು ದಿನಾಂಕ 17ರಂದು ಹಮ್ಮಿಕೊಂಡಿದ್ದೀವಿ. ಕಾರಣ ಏನಂತಂದ್ರೆ, ಈಗಾಗಲೇ ಒಳ ಮೀಸಲಾತಿ ಹೋರಾಟಗಾರರು ಹಲವಾರು ಕಡೆ ಹಲವಾರು ಜಿಲ್ಲೆಗಳಲ್ಲಿ ಇಂಥ ಪ್ರತಿಭಟನೆಗಳು, ಹೋರಾಟಗಳು ನಡೀತಾನೆ ಇದ್ದೇವೆ. ಯಾಕಂತಂದ್ರೆ ಒಳ ಮೀಸಲಾತಿ ಮಾಡಬೇಕಂತ ಇಚ್ಛಾಶಕ್ತಿ ಕಾಂಗ್ರೆಸ್ ಸರ್ಕಾರಕ್ಕೆ ಮೊದಲನೇ ಇಲ್ಲ. ಕಾಂಗ್ರೆಸ್ ಸರ್ಕಾರದಲ್ಲಿ ಕೆಲವು ಸಚಿವರುಗಳು ಅದನ್ನ ಮಾಡಬಾರ್ದು ಅಂತೇಳಿ, ಒಳ ಮೀಸಲಾತಿ ಜಾರಿ ಆಗ್ಬೇಕಂತೇಳಿ ಹುನ್ನಾರ ಕೂಡ ನಡೆದಿದೆ ಕಾಂಗ್ರೆಸ್ ಪಕ್ಷದಲ್ಲಿ. ನಾನು ನೇರವಾಗಿ ಪ್ರಶ್ನೆ ಮಾಡ್ತಿದ್ದೇನೆ, ಬನಂಜಯ ಗೋವಿಂದಾಚಾರ್ಯ ಪ್ರತಿಷ್ಠಾನ, ಜನಸೇವಾ ಪ್ರತಿಷ್ಠಾನ ಹಾಗೂ ಶ್ರುತಿ ಸಾಹಿತ್ಯ ಮೇಳದ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ 20ರಂದು ವಿಶ್ವ ಬನಂಜಯ 90ರ ನಮನ ಕಾರ್ಯಕ್ರಮ ನಗರದಲ್ಲಿ ಆಯೋಜಿಸಲಾಗಿದೆ ಎನ್ನುವ ಜನಸೇವಾ ಪ್ರತಿಷ್ಠಾನ ಅಧ್ಯಕ್ಷರಾದ ತ್ರಿವಿಕ್ರಮ ಜೋಶಿ ಅವರು ಹೇಳಿದರು. ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಬನಂಜೆ ಗೋವಿಂದಾಚಾರ್ಯಗೂ ರಾಯಚೂರಿಗೂ ದಶಕಗಳ ಸಂಬಂಧವಿದೆ. ಅನೇಕ ಸಲ ಅವರು ಇಲ್ಲಿ ಉಪನ್ಯಾಸಗಳನ್ನು ನೀಡಿದ್ದಾರೆ. ಅವರ ಈ ಒಡನಾಟದ ಸ್ಮರಣಾರ್ಥ ಈ ನಮನ ಕಾರ್ಯಕ್ರಮ ನಡೆಸಲಾಗುತ್ತದೆ. ಉದ್ದೇಶಿಸಿದ ಕಾರ್ಯಕ್ರಮ ಜೋಡು ವೀರಾಂಜನೇಯ ದೇವಸ್ಥಾನದಲ್ಲಿ ನಡೆಯಲಿದೆ. ಒಂದು ಆತ್ಮೀಯತೆ ಒಡನಾಟ ಇಟ್ಕೊಂಡು ಹೀಗೆ 4 ಜನ ಪ್ರಮುಖರಿಗೆ ಸನ್ಮಾನವನ್ನು ಇಟ್ಕೊಂಡಿದ್ದೀವಿ. ಇದರ ಜೊತೆಗೆ ಒಂದು ಅವರ
ನಮ್ಮ ಬನ್ನಂಜಿಯವರ ಜೀವನದ ಬಗ್ಗೆ ಒಂದು ಸಂಕ್ಷಿಪ್ತವಾದಂತಹ ಒಂದು ನಾಟಕವನ್ನ ರಚನೆ ಮಾಡಿದ್ದಾರೆ, ನನ್ನ ಪಿತಾಮಹ ಅಂತ. ಆ ನಾಟಕದ ನಿರ್ದೇಶನ ಮತ್ತು ಆ ತಂಡವನ್ನ ತಮಗೆಲ್ಲ ಗೊತ್ತಿರೋ ರೀತಿ ಖ್ಯಾತ ಚಲನಚಿತ್ರ ನಟರಾದ ಟಿವಿ ನಟರಾದ ಸುಚೇಂದ್ರ ಪ್ರಸಾದ್ ಅವರು ಅವರ ತಂಡ 15 ಜನರ ತಂಡ ಬಂದು ಆ ನಾಟಕ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಸುಚೇಂದ್ರ ಪ್ರಸಾದ್ ತಮಗೆಲ್ಲ ಪರಿಚಿತರೆ ಸುಚೇಂದ್ರ ಪ್ರಸಾದ್ ಅವರು. ಹಾಗೇನೆ ಅವರ ಇನ್ನೊಂದು ತಂಡ, ಗಾಯನ ತಂಡ ಇದೆ, ಕವಿತಾ ಉಡುಪ ಮತ್ತು ಶ್ರೀಮತಿ ಸುಮಾ ಶಾಸ್ತ್ರಿ. ಇವರಿಬ್ರು ಅವರು ಸಂಗೀತ ಕಾರ್ಯಕ್ರಮವನ್ನ ವಿಶೇಷವಾಗಿ ಬನ್ನಂಜಿಯವರ ರಚಿಸಿದ ಹಾಡುಗಳ ಬಗ್ಗೆ ಒಂದು ಹಾಡುಗಾರಿಕೆ ಅದು ಇರುತ್ತೆ, ಹಾಡುಗುಬ್ಬ ಅಂತ. ಇದು ಒಟ್ಟು ಕಾರ್ಯಕ್ರಮ. ಇದರ ಜೊತೆಗೆ ನಮಗೆ ಇನ್ನೂ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇನ್ನು ಎರಡಿದೆ. ನಮ್ಮವರೇ ಆದಂತಹ ಶ್ರೀಮತಿ ಜಯಲಕ್ಷ್ಮಿ ಮಂಗಳಾಮೂರ್ತಿ ಅವರ ಸಮುನ್ನತ ಅಂತ ಒಂದು ಪುಸ್ತಕವನ್ನ ಇಂಗ್ಲಿಷ್ ತರ್ಜುಮೆ ಮಾಡಿದ್ದೇನೆ. ಅದನ್ನು ಮಾಡಿದವರು ನಮ್ಮವರೇ ರವೀಂದ್ರ ಕುಷ್ಟಗಿ ಅವರು. ವಸಂತ ಕುಷ್ಟಗಿ ಅಂತ ನಾವೆಲ್ಲ ಕೇಳಿದ್ದೀರಿ, ಪ್ರೊಫೆಸರ್ ವಸಂತ ಕುಷ್ಟಗಿ ಅವರ ಮಗ ರವೀಂದ್ರ ಕುಷ್ಟಗಿ ಅವರು. ಡೆಲಿಗೇಟ ಕಾಲೋನಿಯಲ್ಲಿ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಕೆಟ್ಟು ಹೋಗಿದ್ದು, ಕೂಡಲೇ ಇದನ್ನು ದುರಸ್ತಿ ಕೈಗೊಂಡು ನಿವಾಸಿಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಿಕೊಡಬೇಕೆಂದು ಆಗ್ರಹಿಸಿ ನಿವಾಸಿಗಳನ್ನು ಜೆಸ್ಕಾಂ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ. ಕಾಲೋನಿಯಲ್ಲಿ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಕೆಟ್ಟು ಹೋಗಿದ್ದು, ಇದರಿಂದ ನಮ್ಮ ಕಾಲೋನಿಯಲ್ಲಿ ವಿದ್ಯುತ್ ಕೊರತೆ ಉಂಟಾಗಿರುವುದಿಲ್ಲ. ಇಲ್ಲಿಯ ಎಲ್ಲ ಸರ್ವಿಸ್ ವೈರ್ಗಳು ಮತ್ತು ಕೇಬಲ್ ವೈರ್ಗಳು ಸಹ ನೇತಾಡುತ್ತಿದೆ. ಇದರಿಂದ ನಿವಾಸಿಗಳಿಗೆ ತಿರುಗಾಡಲು ತುಂಬ ತೊಂದರೆಯಾಗುತ್ತಿದೆ ಎಂದು ಆಗ್ರಹಿಸಿದರು. ಡ್ರೈನೇಜ್, ರಸ್ತೆ, ಕಾಲುವೆ ಕಾಮಗಾರಿ ಕೈಗೆತ್ತಿಕೊಂಡು ಅನೇಕ ದಿನಗಳು ಕಳೆದರೆ ಇದುವರೆಗೂ ಪೂರ್ಣಗೊಂಡಿಲ್ಲ. ಕೂಡಲೇ ಕಾಮಗಾರಿ ಪೂರ್ಣಗೊಳಿಸಬೇಕೆಂದು ನಿವಾಸಿಗಳು ಆಗ್ರಹಿಸಿದ್ದಾರೆ. ಇದನ್ನು ದುರಸ್ತಿ ಮಾಡಿ ನಿವಾಸಿಗಳಿಗೆ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಿಕೊಡಬೇಕಾಗಿ ವಿನಂತಿ. ಇದರ ಬಗ್ಗೆ ನಾವು ಈ ಹಿಂದೆ ಅರ್ಜಿಯನ್ನು ಸಲ್ಲಿಸಿದ್ದು, ಆದರೆ ಇದುವರೆಗೂ ಇದರ ಬಗ್ಗೆ ಯಾವುದೇ ಕ್ರಮ ತೆಗೆದುಕೊಂಡಿರುವುದಿಲ್ಲ. ಮುಂದೆ ಏನಾದರೂ ಅಪಘಾತ ಸಂಭವಿಸಿದಲ್ಲಿ ಇದಕ್ಕೆ ನೀವೇ ಜವಾಬ್ದಾರರಾಗಿರ್ತೀರಿ. ಒಂದು ವೇಳೆ ತಾವು ಸದರಿ ಟ್ರಾನ್ಸ್ಫಾರ್ಮರ್ ದುರಸ್ತಿ ಮಾಡಿಸದೆ ಹೋದಲ್ಲಿ ನಿವಾಸಿಗಳು ಸೇರಿ ನಿಮ್ಮ ಕಾರ್ಯಾಲಯದ ಮುಂದೆ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ನಾವು ಎಲ್ಲ ಡೆಲಿಗೇಟ್ಸ್ ಕಾಲೇಜಿನವರು ಬಂದಿದ್ದರು. ಸುಮಾರು 1-2 ವರ್ಷದಿಂದ ಅಪ್ಲಿಕೇಶನ್ ಕೊಡ್ತಾ ಇದ್ದೀವಿ. ಏನು ಡ್ರೈನೇಜ್ ಬಗ್ಗೆ ಏನೋ ಗಮನ ಕೊಡ್ತಿಲ್ಲ. ಕಮಿಷನರ್ ಅವರು ಎಲ್ಲ ಹೇಳಿದ್ದಾರೆ ಇಂಜಿನಿಯರ್ಸ್ಗೆ ವಿತಿನ್ ನೋ ಟೈಮ್ ಕೆಲಸ ಮಾಡಿ ಅಂತ. ನಿಯರ್ ಅಬೌಟ್ 35 ಹೌಸಸ್ ಆಗಿದೆ ಕಾಲೋನಿಯಲ್ಲಿ. ಅದರಲ್ಲಿ ಯಾವುದೂ ಕೆಲಸ ಆಗಿಲ್ಲ. ಕಸ ಬಡಿಯೋದು, ಡ್ರೈನ್ ಕ್ಲೀನ್ ಮಾಡೋದು, SWD ಯಾವುದೂ ಕೆಲಸನೇ ಮಾಡಲಿಲ್ಲ. ಅದಕ್ಕೆ ನಾವು ಪದೇ ಪದೇ ಬಂದು ಮನವಿ ಕೊಡ್ತಾ ಇದ್ದೀವಿ. ಅದು ಕೇರೆ ಮಾಡ್ತಾ ಇಲ್ಲ ಯಾರು. ಅದಕ್ಕೆ ನಾವು ಎಲ್ಲ ಜಮಾ ಆಗಿದ್ದೀವಿ. ಈಗ ಡೆಲಿಗೇಟ್ಸ್ ಕಾಲೋನಿಯವರು ಎಲ್ಲರೂ ಜಮಾ ಆಗಿ ಒಂದು ಮನವಿ ಕೊಡ್ತಾ ಇದ್ದೀವಿ. ಸ್ವಲ್ಪ ಗಮನಿಸಿ ನಮಗೆ ಕೆಲಸ ಮಾಡಿ ಕೊಟ್ಟರೆ ಒಳ್ಳೆಯದು. ಪ್ರಾಬ್ಲಮ್ ಇದೆ. ಮತ್ತು ಓಪನ್ ಡ್ರೈನ್ ಎಲ್ಲ ಕ್ಲೀನ್ ಇಲ್ಲ. ಇನ್ನವರಿಗೆ ಲೈಟ್ಸ್ ಇಲ್ಲ. ಇನ್ನವರಿಗೆ ನಿಮ್ಮ ರೋಡ್ ಎಲ್ಲ ಕ್ಲೀನ್ ಮಾಡಲಿಲ್ಲ, ಯಾರೂ ಗುಡಿಸಿಲ್ಲ. ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ ರೆಗ್ಯುಲರ್ ಆಗಿ. ನಿಯರ್ ಅಬೌಟ್ 30 ಮನೆ ಇದೆ. 30 ಮನೆಗೆ ಟ್ಯಾಕ್ಸ್ ಎಲ್ಲ ಕಟ್ತಾ ಇದ್ದೀವಿ. ಲೈಟ್ಸ್ ಒಂದೂ ಲೈಟ್ ಇಲ್ಲ, ರಿಪೇರಿ ಇದೆ. ಬಲ್ಬ್ ಸ್ವಲ್ಪ ಹೋಗಿದೆ, ಎಲ್ಲ ಚಾಲು ಇತ್ತು, ಈಗ ಎಲ್ಲ ಕ್ಲೋಸ್ ಆಗಿದೆ. ನಾಯಿ ಜಾಸ್ತಿ ಇದೆ. ಹುಡುಗರು ಆಟ ಜಾಸ್ತಿ ಆಗಿದೆ. ಹುಡುಗರು ಹೋಗಲಿಕ್ಕೆ ಭಾಳ ತೊಂದರೆ ಆಗ್ತಾ ಇದೆ. ನಾವು ವಯಸ್ಸಾಗಿದ್ದವರು, ಐ ಆಮ್ ಕ್ರಾಸಿಂಗ್ 76 ಇಯರ್ಸ್. ಭಾಳ ತೊಂದರೆ ಇದೆ ನನಗೆ ಹೋಗಲಿಕ್ಕೆ. ರಾತ್ರಿಗೆ ಬಂದರೆ ಭಾಳ ಕಷ್ಟ ಆಗ್ತದೆ. ಅದೆಲ್ಲ ಗಮನಿಸಿ ನಮ್ಮ ವಿನಂತಿ ಏನಿದೆ ಅಂತ ಹೇಳಿದರೆ, ನಮಗೆಲ್ಲ ಕಾಲೋನಿಯವರಿಗೆ ಸ್ವಲ್ಪ ಹೆಲ್ಪ್ ಮಾಡಿ ಎಲ್ಲ ಕಂಪ್ಲೀಟ್ ಮಾಡಿದರೆ ದೇವರು ಒಳ್ಳೇದು ಮಾಡಬೇಕು. ತಮ್ಮ ಹೆಸರು? ನನ್ನ ಹೆಸರು ಮೊಹಮ್ಮದ್ ಅಬ್ದುಲ್ ನಯೀಮ್. 1977 ಬಂದ್ಮೇಲೆ ಎಲ್ಲ ಇನಾಮಗಳನ್ನ ಸರ್ಕಾರ ರದ್ದು ಮಾಡಿತು. ನಗರದ ಬೋಳಮದೊಡ್ಡಿ ರಸ್ತೆಯಲ್ಲಿ ಬರುವ ಸರ್ವೆ ನಂಬರ್ 899/2ರಲ್ಲಿ ಇರುವ 13 ಎಕರೆ ಜಮೀನು ವಶಪಡಿಸಿಕೊಂಡು ಭೂ ಮಂಜೂರಾತಿ ನಿಯಮ 1969ರ ಪ್ರಕಾರ 13 ಅರ್ಜಿದಾರರಿಗೆ ಮಂಜೂರು ಮಾಡುವಂತೆ ಡಾಕ್ಟರ್ ಅಂಬೇಡ್ಕರ್ ಪರಿಶಿಷ್ಟ ಜಾತಿಗಳ ಒಕ್ಕೂಟ ರಾಜ್ಯ ಅಧ್ಯಕ್ಷರಾದ ಮಹೇಂದ್ರ ಕುಮಾರ್ ಮಿತ್ರ ಜಿಲ್ಲಾ ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ. ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಈ ಹಿಂದೆ ರಾಜಮಾತಾ ಕಾಲೋನಿ ಎಂದು ಪ್ರಶಸ್ತಿ ಆಶೀರ್ವಾದ ನಗರ ಎಂದು ಗುರುತಿಸಲ್ಪಡುವ 13 ಎಕರೆ ಜಮೀನು ರವೀಂದ್ರ ಜಾಲ್ದಾರ್ ಮಾಲೀಕತ್ವದಿಂದ ವಶಪಡಿಸಿಕೊಳ್ಳುವಂತೆ ಆಗ್ರಹಿಸಲಾಗಿದೆ. ಕರ್ನಾಟಕ ಭೂ ಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯ ಅನ್ವಯ ಸರ್ವೆ ನಂಬರ್ 899/2ರಲ್ಲಿರುವ 13 ಎಕರೆ ಜಮೀನು ಕರ್ನಾಟಕ ಕೆಲವು ಇನಾಮ್ ರದ್ದತಿ ಕಾಯ್ದೆ ಪರಿಚಯದ 4 ಮತ್ತು 5ರ ಪ್ರಕಾರ ಸರ್ಕಾರಿ ಭೂಮಿಯಾಗಿದೆ. ಸದರಿ ಭೂಮಿಯನ್ನು ಕಬಳಿಸಲಾಗಿದೆ ಎಂದು ಮನೋಜ್ ತಂದೆ ವೆಂಕೋಬಾಚಾರ್ಯ, ಕಿಶೋರ್ ತಂದೆ ವೆಂಕೋಬಾಚಾರ್ಯ, ರಾಘವೇಂದ್ರ ತಂದೆ ವೆಂಕೋಬಾಚಾರ್ಯ, ಮುಕುಂದ ತಂದೆ ವೆಂಕೋಬಾಚಾರ್ಯ, ಶ್ಯಾಮಾಚಾರ್ಯ ತಂದೆ ರಾಘವೇಂದ್ರ ಆಚಾರ್,
ಮತ್ತು ರವೀಂದ್ರ ಜಾಲ್ದರ್ ತಂದೆ ನರಸಪ್ಪ ಜಾಲ್ದರ್ ವಿರುದ್ಧ ದೂರು ನೀಡಲಾಗಿದೆ. 1977 ನಲ್ಲಿ ಬಂದ್ಮೇಲೆ ಎಲ್ಲ ಇನಾಮಗಳನ್ನ ಸರ್ಕಾರ ರದ್ದು ಮಾಡಿತು. ಸೊ ರದ್ದು ಮಾಡಿದ್ಮೇಲೆ ಸೆಕ್ಷನ್ 4 ಪ್ರಕಾರ ರದ್ದು ಮಾಡಿತು. ಸೊ ಅಲ್ಲಿಗೆ ಅದು ಗೌರ್ಮೆಂಟ್ ಲ್ಯಾಂಡ್ ಅಂತ ಹೇಳಿ ಡಿಕ್ಲೇರ್ ಮಾಡಿತು ಆಕ್ಟ್ ಪ್ರಕಾರ, ಸೆಕ್ಷನ್ 4 ಪ್ರಕಾರ. ಸೊ ಇಲ್ಲಿ ಬೇರೆ ಬೆಂಗಳೂರು ಮತ್ತೆ ಮೈಸೂರು ರಾಜ್ಯಗಳಲ್ಲಿ ಈ ಆಕ್ಟ್ ಬಂದ್ಮೇಲೆ ಅಲ್ಲಿ ಆ ಪಟ್ಟದಾರ ಇನಾಮದಾರ ಇರ್ತಲ್ಲ ಅವ್ರ ಹೆಸರನ್ನ ರೌಂಡ್ ಅಪ್ ಮಾಡಿ ಕರ್ನಾಟಕ ಸರ್ಕಾರ ಅಂತ ಬರೆದು. ಆದ್ರೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಕಂದಾಯ ಅಧಿಕಾರಿಗಳು ಅವಾಗ ಕೆಲಸ ಮಾಡಿದ್ರಲ್ಲ, ಆ ಕೆಲಸ ಇಲ್ಲಿ ಮಾಡಲಿಲ್ಲ, ಕರ್ನಾಟಕ ಸರ್ಕಾರ ಅಂತ ಬರಲಿಲ್ಲ. ಸೊ ನಂತರ ಸೆಕ್ಷನ್ 5 ಪ್ರಕಾರ ಅದೇ ರಾಘವೇಂದ್ರಾಚಾರ್ಯ ಅವ್ರಿಗೆ ಇನಾಮ್ ರೀಗ್ರಾಂಟ್ ಆಗ್ಬೇಕಂತಂದ್ರೆ ಸೆಕ್ಷನ್ 5 ನಲ್ಲಿ ಕ್ಲಾಸ್ 2 ಸಬ್ ಕ್ಲಾಸ್ 2 ಗಳಲ್ಲಿ 1/3/1974 ಮುಂಚೆ 3 ಇಯರ್ಸ್ ಕಂಟಿನ್ಯೂಸ್ ಆಗಿ ರಾಘವೇಂದ್ರಾಚಾರ್ಯ ಅವರು ಸಾಗುವಳಿ ಮಾಡಿದ್ರೆ ಅವ್ರಿಗೆ ಭೂಮಿ ಗ್ರಾಂಟ್ ಮಾಡ್ಬೇಕಂತ ಹೇಳಿ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅಡಿಯಲ್ಲಿ ಪ್ರೊವಿಷನ್ ಇತ್ತು. ಸೊ ಇಲ್ಲಿ ಇವ್ರು ಏನ್ ಮಾಡಿದ್ರೆ ಅಂತಂದ್ರೆ ರಾಘವೇಂದ್ರಾಚಾರ್ಯ ಅವರು ಅವ್ರು ತೀರ್ಕೊಂಡ ನಂತರ ಹೆಂಗಮ್ಮ ಅಂತೇಳಿ ಅವ್ರು ಮಿಸಸ್ ಅವರು ಅಪೇರ್ ಆದ್ರು. ಸೊ ಅಲ್ಲಿ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ರಾಘವೇಂದ್ರಾಚಾರ್ಯ ಅವರು ಏನ್ ಇನಾಮದಾರ ಇದ್ರಲ್ಲ, ಸೊ ಇಲ್ಲಿ ಬೇರೆ ಬೇರೆ ಶೆಡ್ಯೂಲ್ ಕ್ಯಾಸ್ಟ್ ಅವರು ಕೆಳಗಡೆ ಸಾಗುವಳಿ ಮಾಡ್ತಾ ಇದ್ರು. ಒಡ್ಲ ಸಪ್ಪ ತಿಪ್ಪಯ್ಯ ತಿಪ್ಪಗ ಅಂತೇಳಿ ಬೇರೆಯವ್ರು ಮಾಡ್ತಿದ್ರು 67 ಲಿಂದ. ಸೊ ಅದು ರೆವಿನ್ಯೂ ಡಿಪಾರ್ಟ್ಮೆಂಟ್ ನಲ್ಲಿ ತಹಸೀಲ್ ಆಫೀಸ್ ನಲ್ಲಿ ಏನ್ ರೆಕಾರ್ಡ್ ರೂಮ್ ಇದೆಯಲ್ಲ 67 ಲಿಂದ 72 73 ತರ ಪಾಡಿನೇ ಇಲ್ಲ. ಸೊ ಆ ಪಾಡಿ ನಾವು 5 ಸಲ ಕೇಳಿದ್ವಿ, 5 ಸಲನೂ ಇಬ್ಬರು ಕೊಟ್ಟಾಗ ಲಭ್ಯವಿಲ್ಲ ಅಂತ ಹೇಳಿ. ಸೊ ಇವ್ರು ಏನ್ ಮಾಡಿದ್ರೆ ಅಂತಂದ್ರೆ ಆ ವಿಲೇಜ್ ಅಕೌಂಟೆಂಟ್ ಕಡೆಯಿಂದ ಒಂದು ಫೇಕ್ RTC ಮಾಡ್ಕೊಂಡು ಲ್ಯಾಂಡ್ ಟ್ರಿಬ್ಯುನಲ್ ರಾಯಚೂರಿಗೆ ಕೊಟ್ಟು ಆರ್ಡರ್ ಮಾಡ್ಕೊಂಡಿದ್ದಾವೆ ಅಂತ ಹೇಳ್ತಾರೆ. ಸೊ ಆ ಆರ್ಡರ್ ನಾವು ತೆಗೆದು ನೋಡಿದ್ರೆ ಅದು ಫೇಕ್ RTC ಇದೆ. ಮತ್ತೆ ಲ್ಯಾಂಡ್ ಟ್ರಿಬ್ಯುನಲ್ ಚೇರ್ಮನ್ ಮತ್ತೆ ಮೆಂಬರ್ಸ್ ಏನಿರ್ತಾರಲ್ಲ ಅವರೆಲ್ಲ ಆರ್ಡರ್ ಸೈನ್ ಮಾಡ್ಬೇಕು, ಆದ್ರೆ ಅವ್ರು ಯಾರು ಆರ್ಡರ್ ಸೈನ್ ಮಾಡಿಲ್ಲ. ಸೊ ಆ ಕುರಿತವಾಗಿ ಇದು ಇನಾಮ್ ಲ್ಯಾಂಡ್ ಮತ್ತೆ ಗವರ್ಮೆಂಟ್ ಲ್ಯಾಂಡ್ ಇದೆ ಅಂತ ನಾವು ಜಿಲ್ಲಾಧಿಕಾರಿಗಳ 14/9/2021 ಕೊಟ್ಟಿದ್ವಿ ನಾವು. ಅದಾದ್ಮೇಲೆ 2024 ವರೆಗೂ ಜಿಲ್ಲಾಧಿಕಾರಿಗಳು ಅದನ್ನ ವಿಷಯವಾಗಿ ತಗೊಂಡಿಲ್ಲ, ಅದನ್ನ ಪರಿಗಣಿಸಲೇ ಇಲ್ಲ. ಸೊ ಅದಾದ್ಮೇಲೆ ನಮ್ಮ ನಾರಾಯಣ ಅವರು ತೀರ್ಕೊಂಡ ನಂತರ ಅದನ್ನ